ಪ್ರೈಸ್ ದಿ ಲಾರ್ಡ್. ಅತಿ ಶೀಘ್ರವೇ ಬರಲಿಕ್ಕಿರುವಂಥ ರಾಜಾದಿರಾಜನು ದೇವಾದಿದೇವರು ಒಂದೇ ಒಂದು ನಾಮ, ಅದು ಯೇಸುವಿನ ಮಧುರವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ದೇವರು ಒದಗಿಸಿಕೊಟ್ಟಂಥ ಈ ಮತ್ತೊಂದು ನೂತನ ದಿನಕ್ಕಾಗಿ ದೇವಾದಿದೇವರಿಗೆ ಮಹಿಮೆಯನ್ನು ಸಲ್ಲಿಸುತ್ತಾ ದೇವರು ನಮಗಾಗಿ ಒದಗಿಸಿಕೊಡುವಂಥ ಈ ದಿನದ ದೇವರ ವಾಗ್ದಾನ ವಾಕ್ಯವನ್ನು ನಾವು ಧ್ಯಾನಿಸೋಣ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನ. ನಾವು ದೇವರ ಮುಂದೆ ಕ್ರಿಸ್ತನ ಪರಿಮಳವಾಗಿದ್ದೇವೆ. ಆಮೆನ್, ಹಲ್ಲೆಲೂಯಾ. ಹೌದು ಪ್ರಿಯರೇ, ಆ ಪರಲೋಕದ ತಂದೆಯ ಮುಂದೆ ಕ್ರಿಸ್ತನ ಒಂದು ಗುಣಗಳನ್ನು ಅಳವಡಿಸಿಕೊಂಡವರಾಗಿ ನಮ್ಮ ಜೀವನದಲ್ಲಿ ಆತನ ಸುವಾಸನೆ, ಆತನ ಪರಿಮಳವಾಗಿ ನಾವು ಜೀವಿಸಬೇಕು. ಅದಕ್ಕಾಗಿಯೇ ಕ್ರಿಸ್ತನ ಹೇಳ್ತಾ ಇದ್ದಾರೆ, ಆತನ ಅದಕ್ಕಾಗಿ ಮಾದರಿಯನ್ನು ತೋರಿಸಿ ಹೋಗಿದ್ದಾರೆ. ನಾನು ಲೋಕಕ್ಕೆ ಬೆಳಕು, ನೀವು ಕೂಡ ಲೋಕಕ್ಕೆ ಬೆಳಕು ಎಂಬುದಾಗಿ. ನಾನು ಪರಿಶುದ್ಧನು, ನೀವು ಕೂಡ ಪರಿಶುದ್ಧರು ಎಂಬುದಾಗಿ. ನಾನು ನೀತಿವಂತನು, ನನ್ನ ಮಕ್ಕಳಾದಂಥ ನೀವು ನೀತಿವಂತರು ಎಂಬುದಾಗಿ. ಆ ಒಂದು ಗುಣಾತಿಶಯಗಳನ್ನು ನಾವು ಹೊಂದಿಕೊಂಡವರಾಗಿ ಅದಕ್ಕೆ ಪ್ರಯತ್ನ ಪಡಬೇಕು. ಈ ಒಂದು ಲೋಕದ ಪ್ರಯಾಣದಲ್ಲಿ ಇದಕ್ಕಾಗಿ ಪ್ರಯಾಸ ಪಡಬೇಕು. ಯಾವ ಮನುಷ್ಯರು ಕೂಡ ನೀತಿವಂತರಲ್ಲ, ಯಾವ ಮನುಷ್ಯರು ಕೂಡ ಪರ್ಫೆಕ್ಟ್ ಅಲ್ಲ ತಮ್ಮ ಜೀವನದಲ್ಲಿ. ಮನುಷ್ಯರ ಸ್ವಭಾವ, ಮನುಷ್ಯರ ಬುದ್ಧಿ ಕೆಲ ಸಂದರ್ಭದಲ್ಲಿ ತಪ್ಪುಗಳನ್ನ ಮಾಡ್ತಾರೆ, ಅದನ್ನು ಸರಿಪಡಿಸಿಕೊಂಡು ಮುಂದೆ ಹೋಗಬೇಕು. ಆಮೇನ್. ದೇವರ ಮುಂದೆ ನಾವು ಕ್ರಿಸ್ತನ ಪರಿಮಳವಾಗಿರಬೇಕು. ಅದೇ ಆತನ ಆಶೆ ಆಗಿದೆ. ಆತನ ಕ್ಷಮಾಪಣೆ, ನಮ್ಮನ್ನು ಯಾವ ರೀತಿ ಕ್ಷಮಿಸ್ತಾ ಇದ್ದಾರೆ ಅನ್ನೋಂಥದ್ದು ನೋಡಿ ನಾವು ಇತರರನ್ನ ಕ್ಷಮಿಸಬೇಕು. ಎಷ್ಟು ಘೋರ ಪಾಪಿ ಆದಂಥವ್ರು ಕೂಡ ದೇವರು ಕ್ಷಮಿಸಿದ್ದಾರೆ, ನಮಗೆ ಅಧಿಕಾರ ಕೊಟ್ಟಿದ್ದಾರೆ. ಆದರೆ ನಾವು ಕ್ಷಮಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ದೇವರಿಗೆ ನಾವು ಎಷ್ಟು ಹೀನವಾದ ಕಾರ್ಯಗಳನ್ನು ಮಾಡಿದ್ವಿ, ದೇವರ ವಿರುದ್ಧವಾಗಿ ದೇವರ ಮನಸ್ಸನ್ನು ಎಷ್ಟು ನೋಯಿಸಿದ್ದೀವಿ ನಾವು. ಆದಾಗ್ಯೂ ಕೂಡ ನನ್ನ ಪರಲೋಕದ ತಂದೆಯು ನಮ್ಮನ್ನು ಕ್ಷಮಿಸಿದ್ರು, ನನ್ನ ಕ್ರಿಸ್ತನು ನಮ್ಮನ್ನು ಕ್ಷಮಿಸಿದ್ರು. ತಾನು ಶ್ರಮೆ ಪಟ್ಟರು, ಅದರ ಅವಶ್ಯಕತೆಯೇ ಇಲ್ಲ. ಕ್ರಿಸ್ತನು ನಮಗಾಗಿ ತನ್ನ ಪ್ರಾಣವನ್ನು ತ್ಯಾಗ ಮಾಡುವುದೇನು? ನಾವು ಯಾರಿಗಾದರೂ ನಮ್ಮ ಜೀವನ ತ್ಯಾಗ ಮಾಡಲಿಕ್ಕಾಗತ್ತಾ? ತಪ್ಪು ಮಾಡದೇ ಕ್ಷಮಿಸಲಿಕ್ಕೆ ಮನಸ್ಸಿಲ್ಲದಂಥ ಮನುಷ್ಯರು ನಾವು, ಹೌದಲ್ವಾ? ಅಂಥ ಮನಸ್ತತ್ವದಲ್ಲಿ ನಾವೇನಾದ್ರು ಇದ್ದೀವ? ನೀನು ಇತರರನ್ನ ಕ್ಷಮಿಸದೆ ಹೋದರೆ ದೇವರು ನಿನ್ನನ್ನು ಕ್ಷಮಿಸೋದಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಪರಲೋಕದ ಪ್ರಾರ್ಥನೆಯಲ್ಲಿ ನಾವು ಯಾವಾಗಲೂ ಹೇಳ್ತೀವಿ, ಅಪ್ಪ ನಾವು ಇತರರನ್ನ ಕ್ಷಮಿಸುವ ರೀತಿಯಲ್ಲಿ ನೀವು ನಮ್ಮ ತಪ್ಪುಗಳನ್ನು ಕ್ಷಮಿಸು ಎಂಬುದಾಗಿ. ಹೇಳಲಿಕ್ಕೆ ಮಾತ್ರವ ಇದು? ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಪ್ರಿಯರೇ. ಪ್ರೀತಿ ತೋರಿಸ್ಬೇಕು, ಒಳ್ಳೆತನ ತೋರಿಸ್ಬೇಕು, ಉಪಕಾರ ಮಾಡಬೇಕು. ದೇವರ ಒಂದು ಗುಣಾತಿಶಯಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ನಾವು ಪರಿಮಳವಾಗಿ ನಾವು ಜೀವಿಸ್ಲಿಕ್ಕೆ ಸಾಧ್ಯ. ಸುವಾಸನೆಯ ಉಪಾದಿಯಲ್ಲಿ ಇರಬೇಕೆ ಹೊರತು ದುರ್ವಾಸನೆ ಉಳುವ ರೀತಿಯಲ್ಲಿ ಇರಬಾರ್ದು. ಹೇಳಲಿಕ್ಕೆ ಬಹಳ ವಿಸ್ತಾರ ಮಾತುಗಳನ್ನು ಹೇಳ್ತಾರೆ. ಏನು ಬಂದ್ರೂ ನಿಲ್ತೇವೆ ಎಂಬುದಾಗಿ, ಕ್ಷಮಿಸ್ತೇವೆ ಎಂಬುದಾಗಿ, ಪ್ರೀತಿ ತೋರಿಸ್ತೇವೆ ಎಂಬುದಾಗಿ. ಅದು ಬರೀ ಮಾತಿಗೆ ಮಾತ್ರವೇ ಸೀಮಿತ ಆಗಿರುತ್ತೆ. ಅಂಥ ಸ್ಥಿತಿಯಲ್ಲಿ ನಾನು ನೀನಿದ್ದೀವ? ಒಂದು ಬಾರಿ ಜ್ಞಾಪಿಸಿಕೊಳ್ಳೋಣ. ದೇವರು ನಮಗಾಗೆ ತನ್ನ ಪ್ರಾಣವನ್ನೇ ಬಲಿಯಾಗ ಮಾಡಿದ್ರೆ ನಾವು ನಮ್ಮ ಜೀವನದಲ್ಲಿ ಇತರಿಗಾಗಿ ಏನು ಮಾಡ್ತಾ ಇದ್ದೇವೆ? ನಮ್ಮ ದೇವರ ಪ್ರೀತಿಯನ್ನು ಇತರಿಗೆ ತೋರಿಸುವಲ್ಲಿ ನಾವು ಯಾವ ರೀತಿ ತೋರಿಸ್ತಾ ಇದ್ದೇವೆ? ಒಬ್ಬ ವ್ಯಕ್ತಿ ಹೇಳ್ತಾರೆ, ಕರುಣೆ ಅಂದರೆ ಅಯ್ಯೋ ಪಾಪ ಅನ್ನುವಂಥದ್ದಲ್ಲ ಪ್ರಿಯರೇ. ಆ ಒಳ್ಳೆ ಸಮಯನು ಮಾಡಿದ ರೀತಿಯಲ್ಲಿ ನಾವು ಕರುಣೆ ತೋರಿಸ್ಬೇಕು. ಯಾಜಕನು ಬಂದ, ನೋಡ್ದ, ಮುಖ ತಿರುಗಿಸ್ಕೊಂಡು ಹೋದ. ಲೇವಿನೂ ಬರ್ತಾನೆ, ನೋಡ್ತಾನೆ, ನನಗೆ ಯಾಕೆ ಬೇಕಪ್ಪ ಅನ್ನುವ ರೀತಿಯಲ್ಲಿ ಹೋಗ್ತಾನೆ. ಆದರೆ ಯಾವುದಕ್ಕೂ ಬಾರದೆ ತಳ್ಳಿ ಹಾಕಲ್ಪಟ್ಟಂಥ ಯಾವ ಗೌರವ ಕೂಡ ಯಾಜಕನಾಗಲಿ ಲೇವಿಯರ ಮಧ್ಯದಲ್ಲಿ ಇಲ್ಲದಂಥ ಆ ಸಮರಿಯನು ಅರೆಜೀವದಲ್ಲಿ ಇದ್ದಂಥ ಆ ವ್ಯಕ್ತಿಯನ್ನು ಗಮನಿಸಿ ಅಯ್ಯಯ್ಯೋ ಪಾಪ ಅಂತ ಹೇಳಿ
ಬರೀ ಒಂದು ನೀರನ್ನು ದ್ರಾಕ್ಷರಸನ ಕೊಟ್ಟು ಹೋಗಿಲ್ಲ, ಸಂಪೂರ್ಣವಾಗಿ ಆತನು ಕ್ಷೇಮವಾಗುವವರೆಗೂ ನೋಡಿಕೊಂಡ್ರು. ತನ್ನ ಹಣವನ್ನು ಖರ್ಚು ಮಾಡ್ದ, ತಾನು ಶ್ರಮೆಪಟ್ಟು ಹೊತ್ತುಕೊಂಡು ಒಂದು ವೈದ್ಯರ ಬಳಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಕೂಡ ಪ್ರಾಮಿಸ್ ಮಾಡ್ತಾನೆ, ನಾನು ಕೊಡುವಂಥ ಹಣ ಸಾಕಾಗಿಲ್ಲ ಅಂದರೆ ಇನ್ನೂ ಹೆಚ್ಚಾದರೆ ನಾನು ಮತ್ತೆ ಬಂದಾಗ ಕೊಡ್ತೇನೆ ಎಂಬ. ಇಂಥ ಕರುಣೆ ನಾವು ಮನುಷ್ಯರ ಮೇಲೆ ತೋರಿಸ್ತಾ ಇದ್ದೇವಾ? ಒಂದು ಭಾರಿ ಜ್ಞಾಪಿಸಿಕೊಳ್ಳೋಣ. ನಾವು ಕರುಣೆ ತೋರಿಸ್ತೀವಿ ಎಂಬುದಾಗಿ ಹೇಳ್ತೇವೆ. ಯಾವ ರೀತಿ ಗೊತ್ತಾ? ಯಾರಿಗಾದ್ರೆ ನಾನು ಅಯ್ಯೋ ಪಾಪ ಅಷ್ಟೇ ನಾವು ಹೇಳುವಂಥದ್ದು, ಕ್ರಿಯೆಗಳ ಮೂಲಕ ತೋರಿಸೋದಿಲ್ಲ. ಒಬ್ಬರು ಜೀವನದಲ್ಲಿ ಬೇಸತ್ತು ನೊಂದು ಬೆಂದು ಹೋದಂಥ, ಅವರ ಜೀವನದಲ್ಲಿ ಏನು ಬೇಕು ಏನು ಬೇಡ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಳುವಂಥದ್ದೇ ದೇವರ ಒಂದು ಪ್ರೀತಿ. ಆಮೇನ್. ಆ ರೀತಿ ನಾವು ಇರಬೇಕು. ದೇವರ ಒಂದು ಆಲೋಚನೆ ಅರ್ಥಕೊಂಡವರಾಗಿ ನಾವಾಗಿ ಇರಬೇಕು ಪ್ರಿಯರೇ. ಅದೇ ದೇವರು ಬಯಸ್ತಾ ಇರುವಂಥದ್ದು. ಆತನ ಕ್ಷಮಾಪಣೆ ನಮ್ಮಲ್ಲಿ ಅಳವಡಿಸ್ಕೊಳ್ಬೇಕು, ಆತನ ಪ್ರೀತಿ ನಮ್ಮಲ್ಲಿ ಅಳವಡಿಸ್ಕೊಳ್ಬೇಕು, ಆತನ ಒಳ್ಳೆಯತನ ನಮ್ಮಲ್ಲಿ ಅಳವಡಿಸ್ಕೊಳ್ಬೇಕು, ಆತನು ಮಾಡಿದ ಸತ್ಕಾರ್ಯಗಳು ನಮ್ಮಲ್ಲಿ ಅಳವಡಿಸಿಕೊಳ್ಬೇಕು. ದೇವರ ಮುಂದೆ ಕ್ರಿಸ್ತನ ಪರಿಮಳವಾಗಿ ಜೀವಿಸಬೇಕು, ಸುವಾಸನೆಯ ಉಪಾಧಿಯಲ್ಲಿ ಜೀವಿಸಬೇಕು. ದುರ್ವಾಸನೆ ಇರಬಾರ್ದು. ಬಾಯಿ ಮಾತಲ್ಲಿ ಮೇಲ್ತೋರಿಕೆಗೆ ನಾನು ಮಾಡ್ತೀನಿ ಅಂತ ಹೇಳುವಂಥದ್ದು ದೊಡ್ಡ ವಿಚಾರ ಅಲ್ಲ, ಮಾಡಿ ತೋರಿಸುವಂಥದ್ದು ದೊಡ್ಡ ವಿಚಾರ. ಅದಕ್ಕೆ ಪ್ರಯತ್ನ ಪಟ್ಟರೆ ಖಂಡಿತವಾಗಿಯೂ ದೇವರು ಮುನ್ನಡೆಸ್ತಾರೆ. ಪ್ರಯತ್ನ ಪಡೋರು ಎಂದಿಗೂ ಕೂಡ ಫೇಲ್ ಆಗಿದ್ದಿಲ್ಲ. ಪ್ರಯತ್ನ ಪಡ್ತಾನೆ ಇರಬೇಕು, ಆವಾಗ ಗೆಲ್ತಾರೆ. ನಾವು ಗೆಲ್ಲುವ ಮಕ್ಕಳಾಗಬೇಕು, ನಾವು ಜಯವೀರರ ಮಕ್ಕಳಾಗಬೇಕು. ಜಯಿಸಿದಾತನ ಮಕ್ಕಳು ನಾವು. ಜಯಿಸಿದಾತನ ಮಕ್ಕಳು ಎಂಬುದಾಗಿ ಸೋತು ಸುಮ್ಮನೆ ಇರುವಂಥದ್ದಲ್ಲ. ಪ್ರಯತ್ನ ಪ್ರಯಾಸವನ್ನು ನಾವು ಪಡಬೇಕು. ಕಷ್ಟವೋ ನಷ್ಟವೋ ದುಃಖವೋ ಅವಮಾನವೋ ನಿಂದೆಯೋ ಏನೇ ಆದರೂ ನಿಲ್ಲುವಾಗ ದೇವರು ನಮ್ಮ ಪಕ್ಷದಲ್ಲಿ ನಿಲ್ತಾರೆ. ಯಾರು ನಮಗೆ ಕೇಡು ಬಯಸಬೇಕೆಂಬುದಾಗಿ ನೆನೆಸ್ತಾರೋ ದೇವರು ಅವರಿಂದ ದೂರ ಮಾಡ್ತಾರೆ. ಆಮೇಲೆ ಅದು ಯಾರೇ ಆಗಿರ್ಬೋದು, ದೇವರ ಮುಂದೆ ಕ್ರಿಸ್ತನ ಪರಿಮಳವಾಗಿ ನಾವು ಜೀವಿಸೋಣ. ದೇವರು ನಮ್ಮೆಲ್ಲರಿಗೂ ಅಂಥ ಆಶೀರ್ವಾದವನ್ನು ನಮಗೆ ಒದಗಿಸಿಕೊಟ್ಟು ನಡೆಸಲಿ. ನಿಮ್ಮ ಏನೇ ವಿಜ್ಞಾಪನೆಗಳಿದ್ರು ನಮಗೆ ತಿಳಿಸಿಕೊಡಿ, ನಾವು ನಿಮಗಾಗಿ ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನು ಉನ್ನತನಾದ ದೇವರೇ, ಅಪ್ಪ ನಿನ್ನ ಮುಂದೆ ಕರ್ತನೆ ಸುವಾಸನೆ ಉಪಾಧಿಯ ಕ್ರಿಸ್ತನ ಪರಿಮಳವಾಗಿರುವಂತೆ ಸಹಾಯ ಮಾಡಿ. ಪಾಪದ ಜೀವಿತದಿಂದಲೋ ಮೇಲ್ತೋರಿಕೆಯ ಅಪ್ಪ ಡಾಂಬಿಕ ಜೀವಿತದಿಂದಲೋ ದುರ್ವಾಸನೆ ಉಳ್ಳವರಾಗಿರದಂತೆ ಸುವಾಸನೆಯಾಗಿ ಪರಿಮಳವಾಗಿ ಬೀರುವಂತೆ ಸಹಾಯವನ್ನು ಮಾಡು. ಕೃಪೆ ತೋರಿಸು. ಇವಾಗ ನಮ್ಮೆಲ್ಲರನ್ನು ಆಶ್ವಸಿಸಿ ಬಲಪಡಿಸಿ ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಜೀವವುಳ್ಳ ಪರಲೋಕದ ಪರಮ ತಂದೆಗೆ. ಆಮೇನ್. ಪ್ರೈಸ್ ದಿ ಲಾರ್ಡ್.